ಅಮ್ಮ ಈಗ ಯಾಕೋ ತಡ್ಕೊಳಕ್ಕಾಗ್ತಾ ಇಲ್ಲಮ್ಮ. ತುಂಬ ಹೊಟ್ಟೆ ನೋವ್ತಾ ಐತೆ, ತುಂಬ ಹೊಟ್ಟೆ ನೋವ್ತಾ ಐತೆ. ಅವಾಗಿಂದ ಎಷ್ಟು ನಾನು ಹೀಗೆಲ್ಲ ಮಜ್ಜಿಗೆ ಮೊಸರು ಸೆವೆನಪ್ ಎಲ್ಲ ಕುಡಿದ್ರು ಹೊಟ್ಟೆ ನೋವಿದ್ದು ಕಡಿಮೆನೇ ಆಗಂಗಿಲ್ಲಮ್ಮ. ಅಪ್ಪ ಯಾಕೋ ಕಡಿಮೆನೇ ಆಗಂಗಿಲ್ಲ. ಅಲ್ಲ ನಿನಗೆ ಯಾಕೆ ಇತ್ತೀಚೆಗೆ ಬೋಲ್ ಹೊಟ್ಟೆ ನೋವು ಬರುತ್ತಮ್ಮ ತಾಯಿ. ಇವಾಗ 7 ತಿಂಗಳಾಗೈತೆ, 7 ತಿಂಗಳಾಗೂ ಒಬ್ಬೊಬ್ಬರಿಗೆ ಡೆಲಿವರಿ ಆಗುತ್ತೆ. ಎಲ್ಲಾಗುತ್ತೋ ಏನೋ ಅಮ್ಮಂಗಾಗುತ್ತೆ. ಅದೇ ಅವತ್ತು ಬಂದಿತ್ತಲ್ಲ ಹಂಗಾಗೈತೆ. ಅಲ್ಲೇ ಮನೆ ದಿನನೂ ಹಂಗೆ ಬಂದಿತ್ತು. ತಿರ್ಗಾ ಹೆಂಗಾನ ನಿಂಬೆಹಣ್ಣಿನ ಜ್ಯೂಸ್ ಅದು ಮಾಡ್ಕೊಂಡು ಕುಡ್ದಿದ್ದಕ್ಕೆ ಸ್ವಲ್ಪ ಕಡಿಮೆ ಆಯಿತು. ಹೋಗು ನಿಂಬೆಹಣ್ಣಿನ ಜ್ಯೂಸ ಸ್ವಲ್ಪ ಒಯ್ಕೊಂಡು ಕುಡಿಯೋಗಿ ಹೋಗಮ್ಮ. ನನಗೂ ಬೇಜಾರು ಹೋಗತ್ತ ಅಂಕಲು. ಅವಳು ಅಂಕಲ್ಗೆ ಇಲ್ಲದೆಲ್ಲನ ಬೈತಾ ಇದ್ದಾಳಂತೆ. ಅದಕ್ಕೆ ಅಂಕಲು ಅಯ್ಯೋ ನನಗಂತೂ ತುಂಬ ಬೇಜಾರಾಗ್ತೈತೆ ಶಶಿ ಅಂತ ಫೋನ್ ಮಾಡಿತ್ತು. ಇವಾಗ ಏನು ಮಾಡೋದ, ಅಂಕಲ್ ಇದ್ದಿದ್ರೆ ನಮ್ಗೊಂದು ಸ್ವಲ್ಪ ಎಷ್ಟೋ ಒಂಥರ ಮನಸ್ಸಿಗೆ ಧೈರ್ಯ ಬರೋದು. ಏನು ಮಾಡೋದು, ಅವಳು ಬೇರೆ ಅಲ್ಲವಳಿಗೆ ಬೇರೆ ಇಲ್ಲವಡೆಯರು ಇಲ್ಲಿ ಇಲ್ದಾರೆಲ್ಲ ಹೇಳ್ಕೊಟ್ಟವ್ರೆ. ಹೋಗತ್ತ ಇದೊಳ್ಳೆ ಸವಾಸ ಆಗುತ್ತೆ. ಯಾಕೋ ನಮ್ಮ ಟೈಮೇ ಚೆನ್ನಾಗಿಲ್ಲ ಕಣೆ ಸುಪ್ಪಿ. ಅದಕ್ಕೇ ಸುಮ್ಮನೆ ಹೋಗಮ್ಮ. ಎಲ್ಲಾದ್ರೂ ಹೋಗಿ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಮಲ್ಕೊ ಹೋಗು. ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡ್ದು ಅದೇ ಮನೆ ದಿವಸನ ಹಂಗೆ ಹೊಟ್ಟೆ ನೋವು ಬಂದಿತ್ತು ನಿನಗೆ. ಇವಾಗೇನಂಥದ್ದು ಇಲ್ಲ, ಹೋಗಿ ಏನಾಗಲ್ಲ. ಅವಾಗಿಂದ ಜ್ಯೂಸ್ ಎಲ್ಲ ಕುಡ್ದಿದ್ದೀನಿ ಕಣಮ್ಮ. ಎಷ್ಟು ಸಮಾಧಾನ ಮಾಡ್ಕೊಂಡ್ರು ಒಂಥರ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ತುಂಬ ಹೊಟ್ಟೆ ನೋವು. ಏನು ಮಾಡೋಣ ಏನೋ ಅಮ್ಮಂಗೆ ಆಗ್ತೈತೆ. ಎಂತೆಂಥವ್ರಿಗೆ ಹೆಂಗೆಂಗೋ ಒಳ್ಳೇದಾಗುತ್ತೆ, ನಮ್ಮಂಥವ್ರಿಗೆ ಏನು ಬಂದೈತಪ್ಪ ಅಮ್ಮಂಗಾಗುತ್ತೆ. ಇವಾಗ ಯಾಕೆ ನಮ್ಮ ಟೈಮೇ ಚೆನ್ನಾಗಿಲ್ಲ. ಹೋಗತ್ಲಾಗೆ ಅವನು ಬಂದಂಗೆ ಮಾಡೋದ. ಇವಾಗ ಇವಳು ಬಂದು ಇಷ್ಟು ದಿವಸ ಎಂದೆಂದೂ ಬರ್ದಿಲ್ದವಳು ಇಷ್ಟು ದಿವಸ ಆಗೈತೆ. ಎಂದು ಬರ್ದಿಲ್ದವಳು ಇವಳು ಇವಾಗ ಬಂದು ಗಲಾಟೆ ಮಾಡಿ ಮರ್ಯಾದೆ ತೆಗ್ದೋದ್ಲು. ಪಾಪ ಅಂಕಲ್ಗೂ ಇಟ್ಕೊಂಡು ಹೊಡೆದ್ಬಿಟ್ಲು ಅವಳು ನಮ್ಮ ಕಣ್ಣೆದ್ರಿಗೇನೆ. ನನಗೆ ತುಂಬ ಬೇಜಾರಾಯಿತು. ಹೇಳತ್ಲಾಗೆ ಅವಳಿಗೆ ಯಾರು ಹೇಳಿದ್ಲೋ ಏನೋ ಅನ್ನಿಸ್ತೈತೆ. ಅಯ್ಯೋ ನನಗೆ ಒಂದು ಫೋನ್ ಬಂದಿತ್ತು, ನಿಮ್ಮ ಅಡ್ರೆಸ್ ಹೇಳಿ ಅಂತ. ಆವಾಗಲೇ ನನಗೆ ಗೊತ್ತಾಯಿತು, ಓ ಇವಳು ಎಲ್ಲಾದರೂ ಮಾಡಿರ್ಬೋದಾ, ಯಾರು ಇರ್ಬೋದು ಅಂತ. ಅಲ್ಲಿಗೂ ನನಗೆ ಡೌಟ್ ಬಂತು. ನಾನು ಏನು ತಗೊಂಡಿಲ್ವಲ್ಲ, ಏನು ನನಗೆ ಬಂದಿರಬೇಕು ಪಾರ್ಸಲ್ ಅಂತ ಅಲ್ಲಿಗೂ ನನಗೆ ಡೌಟ್ ಇತ್ತು. ಏನು ಮಾಡೋಣ, ಏನಾದರೂ ಬಂದಿರಬೇಕೇನೋ ಅಂತ ಅಡ್ರೆಸ್ ಎಲ್ಲ ಹೇಳಿದೆ. ಅಡ್ರೆಸ್ ಎಲ್ಲ ತಿಳ್ಕೊಂಡು ಬಂದಿದ್ದಾಳೆ. ಏನಕ್ಕಿಲ್ವೇ ಸುಪ್ಪಮ್ಗೆ? ಇಲ್ಲ ಕಣ್ ಭಾಗ್ಯಕಾಯ, ನಾನು ಅದಕ್ಕೇನೆ ಹೇಳಿ ಕಳಿಸ್ದೆ ಅಜ್ಜಿನಕ್ಕೆ ಕರೆದು ಬರೋಕು ಭಾಗ್ಯಕಾಯಿನ ಅಂದೆ. ಯಾಕೆ ಅವಾಗಿಂದ ಹೊಟ್ಟೆ ನೋವು ಓಮ್ತಾ ಇದ್ದಾಳೆ. ಯಾಕೆ ತಡ್ಕೊಂಬಕ್ಕಾಗ್ತಿಲ್ಲ ಕಣಮ್ಮ, ನನಗೆ ಹೊಟ್ಟೆ ನೋವು ಓಮ್ತಾ ಇದ್ದಾಳೆ. ಅದಕ್ಕೇನೆ ಮೊನ್ನೆ ಒಂದಿನ ಹಿಂಗೆ ಹೊಟ್ಟೆ ನೋವು ಬಂದಿತ್ತು. ಅದಕ್ಕೆ ಏನಾದ್ರೂ ಇವಾಗ ಮಗ ತಿರಿಕೆ ಮಕ್ಕಳು ಹಿಂಗೆ 7 ತಿಂಗಳಾದ್ಮೇಲೆ ಸ್ಯಾನೆ ಓಡಾಟ ಮಾಡ್ತಿರುತ್ತಲ್ಲ, ಅದಕ್ಕೆ ಹೊಟ್ಟೆ ನೋಯ್ತೈತೆ. ಇವಳು ಬೇರೆ ಊಟ ಮಾಡಲ್ಲ ಟೈಮಿ ಸರಿಯಾಗಿ. ಅದಕ್ಕೆ ಗ್ಯಾಸ್ಟ್ರಿಕ್ ಆದಂಗಾಗಿ ಎಲ್ಲಾದರೂ ಹೊಟ್ಟೆಗಿಟ್ಟೆ ನೋವ್ತಾಯ್ತೇನೋ ಅಂತ ನಾನು. ಅದಕ್ಕೆ ಹಂಗೆ ಹೇಳಿದ್ರೆ ಇಲ್ಲ ಕಣಮ್ಮ ಯಾಕೋ ಜಾಸ್ತಿನೇ ನೋಯ್ತೈತೆ ಅಂತಾಳೆ. ಅದಕ್ಕೆ 7 ತಿಂಗಳಿಗೂ ಒಬ್ಬೊಬ್ರಿಗೆ ಡೆಲಿವರಿ ಆಗುತ್ತೆ. ಅದಕ್ಕೆ ಏನಾದ್ರೂ ಡೆಲಿವರಿ ಏನಾದರೂ ಆಗೋ ಅಂಥದ್ದು ಚಾನ್ಸಸ್ ಏನಾದರೂ ಐತಾ, ಡೆಲಿವರಿ ಏನಾದರೂ ಆಗುತ್ತೆ ಅಮ್ಮಂಗಾಗೈತೆ ಹೋಗತ್ತ ನನಗಂತೂ. ಒಬ್ಬೊಬ್ರು 7 ತಿಂಗಳಾಗೂ ಹುಡ್ತಾರಮ್ಮ. 7 ತಿಂಗ್ಳು ಹುಟ್ಟಿದ್ರೆ ಏನಾಗಲ್ಲ, ಉಳ್ಕೊಂತವೆ. 8 ತಿಂಗ್ಳಾಗ ಆಗಬಾರ್ದು, 6 ತಿಂಗ್ಳಾಗ ಆಗಬಾರ್ದು, 8 ತಿಂಗ್ಳಾಗ ಆಗಬಾರ್ದು. 7 ತಿಂಗ್ಳಾಗ ಆಗಿದ್ರೆ ಏನೂ ಆಗಲ್ಲ, ಉಳ್ಕೊಂತವೆ. 7 ತಿಂಗ್ಳಾಗ ಹುಡ್ತಾರೆ ಮಸ್ತ್ ಜನ ಇದ್ದಾರೆ. 7 ತಿಂಗ್ಳಾಗ ಒಬ್ಬೊಬ್ರು ಹುಡ್ತಾರೆ. ಅದೇ ನೀವು ಹೋಗಿ ಬರ್ರಿ ಒಂದ್ಸತಿ ಆಸ್ಪತ್ರೆಗೆ. ಮನೆ ದಿನ ಬೇರೆ ಒಟ್ಟು ನಾವು ಬಂದಿತ್ತು ಅಂತೀರಾ, ಒಂದ್ಸತಿ ಹೋಗಿ ಬರ್ರಿ. ಹೋಗಿ ತೋರಿಸ್ಕೊಂಡು ಬರ್ರಿ, ಅದೆಲ್ಲ ಗೊತ್ತಾಗುತ್ತೆ ಏನು ಹೇಳ್ತಾರೆ ಅಂತ ಹೇಳಿ. ಎದ್ದಾಗಿಂದ ಒಟ್ಟು ನಾವು 9 ಕಣೆ ಭಾಗ್ಯಮ್ಮ ಪೆಳ್ಳಿ ಹಾಕನ. ಅದಕ್ಕೆ ಮತ್ತೆ ಓಟಾನ ಆಡಬೇಡ್ರಿ ಕಣಮ್ಮ ಅಂತ ಹೇಳೋದು. ಈ ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅಂತೆ. ಅದಕ್ಕೆ ಈ ಓಟಾನ ಆಡಬಾರ್ದು. ಇದು ಅಡಕವಾಗಿರ್ಬೇಕು. ಎದ್ದಾಗಿಂದ ಒಟ್ಟು ನಾವು ಅಂಬ್ತಾ ಇದ್ದಾಳೆ. ಅದಕ್ಕೆ ನಾನು ನಿನ್ನ ಕರೆದು ಬಂದಿದ್ದು. ಅಪ್ಪ ಅಮ್ಮ ಅಮ್ಮ ತಡ್ಕೊಳಕ್ಕಾಗ್ತಿಲ್ಲ ಕಣಮ್ಮ, ತುಂಬ ಹೊಟ್ಟೆ ನೋವು ಅಮ್ಮ. ತುಂಬ ಹೊಟ್ಟೆ ನೋವು ತಾಯ್ತೆ ಕಣಮ್ಮ. ಅಮ್ಮ ಜಾಸ್ತಿ ಆಗ್ತೈತೆ ಕಣಮ್ಮ, ತಡ್ಕೊಳಕ್ಕಾಗ್ತಿಲ್ಲ. ಹೌದೇನು, ಬಾಂಗಾದ್ರೆ ಆಸ್ಪತ್ರೆಗೆ ಹೋಗೋಣ. ಬಾ, ಯಾವನ ಆಟ ಪಾಠ ಇದ್ದಾವೇನ ನೋಡಿ. ಅವರಪ್ಪ ಇನ್ನೂ ಅವ್ರ ಅಣ್ಣ ಇಲ್ಲ. ಅವ್ರದ್ದು ಇವಾಗಲೇ ಪಾಪ ಕೆಲಸಗಳು ಜಾಸ್ತಿನ. ಪಾಪ ಅವರು ಇವತ್ತೆಲ್ಲ ಕಂಪ್ಲೀಟ್ ಮಾಡಿ ಇವತ್ತು ಬರ್ತಾರೇನು. ಶುಕ್ರವಾರ ಗೃಹ ಪ್ರವೇಶ ಐತಂತೆ, ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೇನೆ ಅರ್ಜೆಂಟ್ ಕೆಲಸ ಇರೋದ್ರಿಂದ ಹೋಗವ್ರೆ. ಇವರು ಇಲ್ಲ ಇವಾಗ. ನಮಗೆ ಬೇರೆ ಯಾಕೋ ಟೈಮೇ ಚೆನ್ನಾಗಿಲ್ಲ ಕಣ್ ಭಾಗ್ಯಕಾಯ. ಟೈಮ್ ಎಲ್ಲ ಸೆನಕೈತೆ, ನೀನು ಸೆನಕ್ಕಿಲ್ಲ. ನೀನು ಚೆನ್ನಾಗಿಲ್ಲ ಕಣೆ, ನೀನು ಚೆನ್ನಾಗಿಲ್ಲ. ಈ ಜನ ಹೆಂಗೆ ಮಾತಾಡ್ತಾರಲ್ಲ ಭಾಗ್ಯಮ್ಮ ಇವ್ರ ಬಗ್ಗೆ. ಹೇಳಿದ್ರೆ ಅರ್ಥನೇ ಆಗಲ್ಲ ಕಣೆ ಇವ್ರಿಗೆ. ಹೇಳ್ತೀನಿ ನಾನು, ಅರ್ಥನೇ ಆಗಲ್ಲ. ಹೆಂಗೆ ಮರ್ಯಾದೆ ತೆಗಿಸ್ಯಮ್ಮ ಅಂತದ್ದೇನು ಬೇಕು ಇಂಥ ಮಾಡಿ. ಅಲ್ಲ ಯಾರನ್ನ ಏನು ಅಂದಾರು ಅಂಬೋದು ಬೇಡ್ವಿ. ಇಬ್ಬರು ತಾಯಿ ಮಗಳು ಇಬ್ಬರಳು ಅಂತಾರೆ ಆಗ್ಯವ್ರಿ. ಒಬ್ಬರೂ ನ್ಯಾವೇದಾರಲ್ಲ. ಅಮ್ಮ ಎಂತಾಳಾದ್ರೆ ಮಗಳನ್ನ ಒಳ್ಳೆಯಳಲ್ಲ ಅಂತ ಹೇಳಿ ಬೈ ಕೆಮ್ತಾರೆ ಜನ. ಅಂತಾರೆ ಅಮ್ಮ ಒಳ್ಳೆಯಳಾಗಿದ್ರಲ್ಲೇ ಮಗಳು ಒಳ್ಳೆಯಳಾಗಳು ಅಂತ ಬೈ ಕೆಮ್ತಾರೆ. ಅಯ್ಯೋ ಹೇಳಿದ್ರು ಅವ್ರು ವಿಲ್ದಾರ ಥರ ಮಾಡ್ತಾರೆ ಕಣೆ ಇವರು.
ಬಿಡು ರಂಗಜ್ಜಿ, ಇವಾಗ ಯಾಕೆ ಮಾತಾಡ್ತೀಯ? ಪಾಪ ಅವ್ರು ಇವಾಗ ಕಷ್ಟವಿದ್ದಾರೆ, ಯಾಕೆ ಹೊಟ್ಟೆನೈತೈತೆ ಭಾಳನ ಅಂತ ಹೇಳಿ ಅವಳು ಅಳುತ್ತಾ ಇದ್ದಾಳೆ. ಸುಮ್ಕಿರ ಆಸ್ಪತ್ರೆಗೆ ಹೋಗ್ಲಿ. ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬಂದ್ಮೇಲೆ ಮಾತಾಡ್ಮಂತಿ. ಸುಮ್ಮನೆ ಯಾಕೆ ಮಾತಾಡಬಾರ್ದು. ಸುಮ್ಕಿರು ಎಲ್ಲಾನು ಹೋಗ್ಬೇಕಾರೆ ಒಟ್ಟು ಬೈಯೋದು ಅದೆಲ್ಲ ಮಾಡಬಾರ್ದು. ಕರ್ಕೊಂಡೋಗ ಶಶಿಕಲಮ್ಮ ಆಸ್ಪತ್ರೆಗೆ ಕರ್ಕೊಂಡೋಗು. ಅದೇನು ಹೇಳ್ತಾರೆ ಡಾಕ್ಟ್ರು, ಅವರೆಲ್ಲ ಸ್ಕ್ಯಾನಿಂಗ್ ಪಾನಿಂಗ್ ಮಾಡ್ತಾರೆ. ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅದೇನಾಗೈತೆ ಏನು ಎತ್ತ ಡೆಲಿವರಿ ಆಗುತ್ತೋ ಏನು ಎಲ್ಲ ಹೇಳ್ತಾರೆ. ಅವರೆಲ್ಲ ನೋಡಿರ್ತಾರಲ್ಲ, ಹೇಳ್ತಾರೆ. ಆಸ್ಪತ್ರೆಗೆ ಕರ್ಕೊಂಡೋಗು. ಆಸ್ಪತ್ರೆಗೆ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಡು ಕರ್ಕೊಂಬಾ. ನೋಡೋದು ಅವ್ರಿಗೆ ಗೊತ್ತಾಗಲ್ಲ, ನಮಗೆ ಗೊತ್ತಾಗಲ್ಲ. ಈಗ ಆತನು ಗೊತ್ತಾಗಲ್ಲ ಆಸ್ಪತ್ರೆಗೆ ಹೋದ್ರೇನೆ. ಅಕ್ಕ ಎಲ್ಲ ಬಸ್ತಂಗೆ ಕಾಣುತ್ತೆ. ನನಗೇನೋ ಹೆರಿಗೆ ಆಗ್ಬೋದು ಅನ್ನಿಸ್ತೈತಮ್ಮ. ಅಲ್ಲೇನು ರಂಗಜ್ಜಿ ನೋಡು. ನಾನು ಹಂಗೆ ಅನ್ಕಂಡು ಅಕ್ಕ ಎಲ್ಲನೂ ಒಂಥರ ಇಡ ಬಿದ್ದಂಗಾಗೈತಿ. ಒಂಥರ ಮಕ್ತ ಕಳೆನೇ ಇಲ್ಲ. ನಾನು ಅದಕ್ಕೆ ನಾನು 7 ತಿಂಗಳಾಗಿ ಏನಾನ ಆಗುತ್ತೇನೋ, ಅದಕ್ಕೆ ನಾನು ನಿನ್ನ ಕರ್ಕೊಂಬಂದಿದ್ದು ಬಾ ನೋಡು ಅಂತ. ಅವಾಗಿಂದ ಒಟ್ನ ಒಮ್ತಿದ್ಲು. ಅದಕ್ಕೇನೆ ಕರ್ಕೊಂಬರೋಗತ್ತೆ ಅಂದ್ಲು. ಅದಕ್ಕೆ ಬಂದು ನಾನು. ಅಕ್ಕೆಲ್ಲ ಬಸ್ತಂಗಾಗೈತು ಒಂಥರ. ನೋಡಿ ಹೆಂಗಾಗೈತಿ ನೋಡೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಯಾತ ನಾಟ ಪಟ ಕರ್ಸಿ ಕರ್ಕೊಂಡೋಗಿ ಹೋಗು. ಅಮ್ಮ 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 ಆಗಲ್ಲಮ್ಮ, ನನಗೆ ತುಂಬ ಹೊಟ್ಟೆ ನೋವ್ತಾ ಅಪ್ಪ. ಅಮ್ಮ ಅಪ್ಪ ಆಗಲ್ಲ. ಸ್ವಲ್ಪ ಜಾಸ್ತಿ ಆಯ್ತೇನಮ್ಮ ಹೊಟ್ಟೆ ನೋವು? ಎದ್ದೇಳಕ್ಕಾಗಲ್ವಾ? ಬಸ್ಸಿಗೆ ಬರೋಕ್ಕಾಗಲ್ವಾ? ಇಲ್ಲ ಅಮ್ಮ, ನನಗೆ ಬಸ್ಸಿಗೆ ಬರೋಕ್ಕಾಗಲ್ಲ. ತುಂಬ ಹೊಟ್ಟೆ ನೋವ್ತಾ ಐತೆ. ಬಸ್ಸಿಗೆ ಬರೋಕ್ಕಾಗಲ್ಲ ಅಮ್ಮ. ಬಸ್ಸಿಗೆ ಬರೋದಕ್ಕಾಗೋದಿಲ್ಲ ನನಗೆ ಅಮ್ಮ. ತುಂಬ ಹೊಟ್ಟೆ ನೋವ್ತಾ ಐತೆ. ಬಸ್ಸಿಗೆ ಬರೋದಕ್ಕಾಗೋದಿಲ್ಲ ಅಮ್ಮ. ನಾನು ಆಟೋದಲ್ಲಿ ನನಗೆ ಏನಾದರೂ ಬೇಗ ಕರ್ಕೊಂಡು ಹೋಗಮ್ಮ. ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಬೇಗ ಕರ್ಕೊಂಡು ಹೋಗು. ಶಶಿಕಲಮ್ಮ, ಇವಳು ಯಾಕನ ಬೋಲ್ ಅಟ್ನೈತೈತೆ ಅಂತ ಜಲ್ದಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಉಲ್ಡಾಡ್ತಾ ಇದ್ದಾಳೆ. ಹೋಗು. ಆಗಲ್ವೇನ? ಹೋಗಿ ಅಲ್ಲಿ ಆತನ ಆಟ ಪಟ್ಟಿದ್ರೆ ಆಂಬುಲೆನ್ಸಿಗೆ ಫೋನ್ ಮಾಡು. ಹೋಗು. ಸರಿ, ಫೋನ್ ಮಾಡ್ತೀನಿ ಅಂಕಲ್ಗೆ. ಅಯ್ಯೋ ಏನಾಗುತ್ತೋ ಏನಮ್ಮ ತಾಯಿ ಅಂತ ತಡಿ. ಸಿಟ್ಟು ಬಂದ ಬಾಯಿಗೆ ಬಂದಂಗೆ ಬೈಯಂಗಾಗುತ್ತೆ. ಆಮೇಲೆ ಅಯ್ಯನ್ನಂಗಾಗುತ್ತೆ ಕಣೆ ಭಾಗ್ಯಮ್ಮ. ನೋಡಿ ಒಟ್ಟು ನಾವು ಅಂತಾಳೆ. ಹೆರಿಗಾಗುತ್ತೋ ಏನೋ ಕಣೆ. ಈ ಹಂಗಮ್ಮ ಯಾರು ಕಣ್ಣವ್ರು ರಂಗಜ್ಜಿ? ಯಾಕೆ ಉಣ್ಕೊಂಡು ಟೈಮ್ ಸರಿ ಚೆನ್ನಾಗಿರ್ಬೇಕಾ ಬೇಡಮ್ಮ? ಒಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ತಾರೆ? ನೋಡೋಕ್ಕಾಗಲ್ಲ. ಅಯ್ಯೋ ದೇವ್ರೆ, ಹೆಂಗಾಗ್ಬಿಟ್ಟೆ ಇಲ್ಲ. ಹೋಗತ್ತ. ಬೋಲ್ ಹೊಟ್ಟೆನೈತೈತೆ. ಬಿಟ್ಟು ಬರುತ್ತಾ? ಹೇಗೆ ನೋಡ್ತಾರ? ಇಲ್ಲ, ಒಂಥರ ಏನೋ ಹೊಟ್ಟೆಗೆಲ್ಲ ಒಂಥರನ ಏನೋ ಹೆಂಗೆ ಆಗ್ತೈತೆ. ಮಗು ಮಿಸ್ ಕಾಡ್ತೈತೇನಮ್ಮ? ಪಾಪ ಮಿಸ್ ಕಾಡ್ತೈತೆ. ದಿನ ಹೆಂಗೆ ಮಿಸ್ ಕಾಡುತ್ತಾ ಹಂಗೆ? ಇಲ್ಲ, ಯಾಕೆ ಮಿಸ್ ಕಾಡ್ತಿಲ್ಲ. ನನಗೆ ನೆನ್ನೆಯಿಂದಲೂ ನನಗೆ ಅದೇ ಯಾಕೋನ ಪಾಪ ಮೂಮೆಂಟ್ಸ್ ನನಗೆ ಕಾಣಿಸ್ತಾ ಇಲ್ಲ. ಪಾಪ ಮೂಮೆಂಟ್ಸ್ ಆಗ್ತಾ ಇಲ್ಲ ನನಗೆ. ಯಾಕೋ ಗೊತ್ತಿಲ್ಲ. ಯಾಕೋ ಪಾಪು ಒಳಗೆಲ್ಲ ಓಡಾಡೋ ಅದೆಲ್ಲ ನನಗೆ ಕಾಣಿಸ್ತಾ ಇಲ್ಲ. ಅಯ್ಯೋ ದೇವ್ರಿ, ಹೌದೇ? ಅಯ್ಯೋ ಮಿಸ್ ಕಾಡ್ಬೇಕಣಮ್ಮ. ಮಿಸ್ ಕಾಡಿದ್ರೇನೆ 7 ತಿಂಗಳ ಬೇರೆ ಐತಲ್ಲ, ಮಿಸ್ ಕಾಡ್ತಾ ಇರಬೇಕು. ಮಿಸ್ ಕಾಡ್ತಿದ್ರೇನೆ ಹೊಟ್ಟೆಗಿರೋದು ಮಗು ಆರೋಗ್ಯವಾಗಿ ಚೆನ್ನಾಗೈತೆ ಅಂತ ಹೇಳ್ತಾರೆ. ಮಿಸ್ ಕಾಡ್ಬೇಕಮ್ಮ. ಮಿಸ್ ಕಾಡ್ತಿಲ್ಲ ಒಂದೀಟ ನಾನು. ಬೆಳಗ್ಗೆ ಮಿಸ್ ಕಾಡ್ತು, ತಿರ್ಗಿ ಇವಾಗೇನು ಅಷ್ಟು ಗೊತ್ತಾಗ್ತಿಲ್ಲ. ಹೊಟ್ಟೆ ನೋವ್ತಾಯ್ತಲ್ಲ, ನೋವ್ನಾಗ ಗೊತ್ತಾಗ್ತಾ ಇಲ್ಲ ಬಗ್ಗೆ ಅಂಟಿ. ಅದೇನಾಗೈತೋ ಏನೋ, ಅದೇ ನೋವು ಬೇರೆ ಐತಲ್ಲ, ಅದಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಒಂಥರ ಬಿಗ್ದಂಗೆ ಆಗ್ತೈತೆ ಹೊಟ್ಟೆ ಎಲ್ಲ. ಒಂಥರ ಏನೋ ಹಿಂಗೆ ನೋವ್ತೈತೆ ಕಣಂಟಿ. ಏನಾಗೈತೋ ಏನೋ ಗೊತ್ತಿಲ್ಲ. ನೋವು ಐತಲ್ಲ ಭಾಗ್ಯಮ್ಮ, ಅದಕ್ಕೆ ಗೊತ್ತಾಗೋದಿಲ್ಲ. ನೋವು ಕಮ್ಮಿ ಆದರೆ ಅದೆಲ್ಲ ಗೊತ್ತಾಗುತ್ತೆ. ನೋವು ಕಡಿಮೆ ಆಗ್ಬೇಕು ಅದೆಲ್ಲ. ನಿಮ್ಮ ಅಮ್ಮಯ್ಯ ತಡಿ ಫೋನ್ ಮಾಡ್ತಾಳೆ. ಇವಾಗ ಆಂಬುಲೆನ್ಸ್ ಬರುತ್ತೇನ, ಕರ್ಕೊಂಡು ಹೋಗ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಯಾಕೋ ಸುಪ್ಪಿಗೆ ತುಂಬ ಹೊಟ್ಟೆ ನೋವು ಬಂದೈತೆ. ಅದಕ್ಕೇ ಏನಾಗೈತೆ ಎಂಬುದು ಗೊತ್ತಿಲ್ಲ. ಬಿದ್ದು ಆಡ್ತಾ ಇದ್ದಾಳೆ. ಅವರಮ್ಮ ಅದಕ್ಕೆ ಆಂಬುಲೆನ್ಸಿಗೆ ಫೋನ್ ಮಾಡೋಕ್ಕೆ ಹೋಗವಳೆ. ಬೇಗ ಆಂಬುಲೆನ್ಸ್ ಬಂದರೆ ಕರ್ಕೊಂಡು ಹೋಗ್ತಾರೆ. ಪಾಪ ತುಂಬ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾಳೆ. ನೋಡೋದಕ್ಕಾಗ್ತಾ ಇಲ್ಲ. ಯಾಕೋ ಬಿದ್ದು ಆಡ್ತಾ ಇದ್ದಾಳೆ. ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಬಿದ್ದು ಆಡ್ತಾ ಇದ್ದಾಳೆ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.